ಮನಸ್ಸುಗಳಿಗೆ ನಮಸ್ಕಾರ. ಇವತ್ತು ಕಾಲ ಬದಲಾಗಿದೆ. ಹಾರ್ಡ್ ವರ್ಕ್ ಬದಲಾಗಿ ಸ್ಮಾರ್ಟ್ ವರ್ಕ್ಗೆ ಬೆಲೆ ಜಾಸ್ತಿ. ಆದ್ರೆ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ತಯಾರಿಲ್ಲದ ಕೆಲವರು ಅಡ್ಡದಾರಿ ಹಿಡಿಯೋದು ಈಗ ಮಾಮೂಲಾಗಿದೆ. ಸುಲಭವಾಗಿ ಹಣ ಸಂಪಾದನೆ ಮಾಡೋದೇ ಹೆಚ್ಚಿನವರ ಗುರಿಯಾಗಿದೆ. ಅಂತವರಲ್ಲಿ ಇಲ್ಲೊಬ್ಬ ಇದ್ದಾನೆ. ಆಪಲ್ ಕಂಪನಿಯ 80,000 ಬೆಲೆಯ ಸ್ಮಾರ್ಟ್ ವಾಚ್ ಅನ್ನು 10-12 ಸಾವಿರಕ್ಕೆ ಹೇಗೆ ಮಾರ್ತಾನೆ ಗೊತ್ತಾ? ಇದು ಹೇಗೆ ಸಾಧ್ಯ ಅಂತೀರಾ? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ನೀವು ಎಲ್ಲಾದ್ರೂ ಹೋಗುವಾಗ, ಎಲ್ಲಾದ್ರೂ ನಿಂತಿದ್ದಾಗ ಕೆಲವು ವ್ಯಕ್ತಿಗಳು ಬಂದು ನಿಮಗೆ ತುಂಬಾ ಮುಖ್ಯವಾದ ವಸ್ತುಗಳನ್ನು ಮಾರೋದಕ್ಕೆ ಬರ್ತಾರೆ. ಅವರು ಕೊಡೋ ಆಫರ್ ಕೇಳಿ ನಿಮಗೆ ತಲೆ ಸುತ್ತು ಬಂದ್ರೂ ಆಶ್ಚರ್ಯ ಇಲ್ಲ. 1,00,000 ರೂಪಾಯಿ ಬೆಲೆಯ ಮೊಬೈಲ್ ಅನ್ನು 15,000ಕ್ಕೆ ಕೊಡ್ತಾರೆ. ಅದೇ ರೀತಿ ಈತ 80,000 ಬೆಲೆಯ ಆಪಲ್ ಕಂಪನಿಯ ಸ್ಮಾರ್ಟ್ ವಾಚ್ ಅನ್ನು ಕೇವಲ 10-12 ಸಾವಿರಕ್ಕೆ ಮಾರೋದಕ್ಕೆ ಬಂದಿದ್ದಾನೆ ನೋಡಿ. ಇದು ಬಿಬಿ ನ್ಯೂಸ್ ಎಕ್ಸ್ಕ್ಲೂಸಿವ್ ವಿಡಿಯೋ. क्या ब्रांड है? एप्पल का वॉच होता है, स्मार्ट वॉच 9 से कस्टमर मोबाइल सस्ता होगा, ये काम आ जाएगा। कहाँ से ये कहाँ का है वॉच? एयरपोर्ट से माल आता है ना, कस्टम से, तो जो उधर से ले आते हैं। कस्टम्स में सेटिंग से लेके आते हैं। कस्टम डुप्लीकेट तो नहीं है? कस्टम का माल होता है, ये माल होता है कस्टम का। आपका नाम? परवेज नाम है, परवेज। यहीं पर रहते हैं? यहीं पर रहते हैं क्या? एलन कितना रुपया? 12,000 देगा। 12,000 देगा। 12,000। कस्टम से कैसे सप्लाई, मतलब उधर से माल लाते हैं ना, जैसे उधर से एक आध पीस आ जाता है, मतलब कस्टम वाले आपको देते हैं क्या? हाँ, उधर से जो सामान लाते हैं ना, हाँ, उधर से ले लेते हैं। ये चलेगा? इसमें फ़ोन में डालूंगा तो चलेगा? हाँ चलेगा। मतलब कस्टम वाले कैसे, समझ में नहीं आया कैसे कैसे कस्टम वाले कम आते से हम सामान लाते हैं, हाँ। जैसे मैंने लेके सेटिंग करके। अच्छा, कस्टम्स के साथ सेटिंग है, लेकिन गैर कानूनी है ना वो तो? वो कोई नहीं, वो पकड़ा हुआ माल होता है ना उनके पास, कस्टम वालों को। हाँ। वो भी पैसा लेते तो हैं। आपको देते हैं? हाँ, पैसा आप अकेले को देते हैं या फिर कोई दूसरा कोई? और भी लाते हैं। हाँ? और भी लाते हैं। आप कहाँ रहते हो? यलहंका में। यलहंका में? परवेश जी सर। ನೋಡಿದ್ರಲ್ಲ, ಇದೇ ಇವರ ಭಯಂಕರ ಜಾಲ. ಕಡಿಮೆ ಹಣಕ್ಕೆ ಬ್ರಾಂಡೆಡ್ ವಸ್ತು ಸಿಕ್ತು ಅಂತ ಯಾರಾದ್ರೂ ಇವರ ಬಳಿ ಖರೀದಿ ಮಾಡಿದ್ರೆ ಮೋಸ ಹೋಗೋದು ಗ್ಯಾರಂಟಿ. ಅದ್ರಲ್ಲೂ ಇವರು ಯಾರ ಹೆಸರನ್ನು ಬಳಸಿಕೊಳ್ತಾರೆ ಗೊತ್ತಾಯ್ತಲ್ಲ. ಇಷ್ಟು ಕಡಿಮೆ ಬೆಲೆಗೆ ಹೇಗೆ ಕೊಡ್ತೀರಾ ಅಂದ್ರೆ, ಏರ್ಪೋರ್ಟ್ ನಲ್ಲಿ ನಮ್ಗೆ ಕಸ್ಟಮ್ ಅಧಿಕಾರಿಗಳು ಸಂಪರ್ಕ ಇರುತ್ತೆ. ಅವರು ನಮಗೆ ಈ ವಸ್ತುಗಳನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ಎಷ್ಟು ನಿಜ, ಎಷ್ಟು ಸುಳ್ಳು ಅನ್ನೋದನ್ನ ನೀವೇ ಅರ್ಥ ಮಾಡಿಕೊಳ್ಳಬೇಕು, ಅಥವಾ ಪೊಲೀಸರೇ ಪತ್ತೆ ಹಚ್ಚಬೇಕು. ಆದರೆ ಈ ಸೇಲ್ಸ್ ಮ್ಯಾನ್ ಸ್ಮಾರ್ಟ್ ವಾಚ್ ಬಗ್ಗೆ ವಿಚಾರಿಸ್ತಾ ಇದ್ದಾಗ ತಾನು ಸಿಕ್ಕಿ ಹಾಕೋತೀನಿ ಅಂತ ತಕ್ಷಣ ಅಲ್ಲಿಂದ ಪರಾರಿ ಆಗ್ತಾನೆ. ಆ ಸ್ಮಾರ್ಟ್ ವಾಚ್ ಅನ್ನು ಕೂಡ ಬಿಟ್ಟು ಪರಾರಿ ಆದಾಗ್ಲೇ ಅದೊಂದು ವಂಚಕರ ಜಾಲ ಅನ್ನೋದು ಅರ್ಥ ಆಗಿತ್ತು. ಆಗ ನಾವು ಇದರ ಬಗ್ಗೆ ದೂರು ಕೊಡೋದಕ್ಕೆ ಹೋಗಿದ್ದೆ ಬೆಂಗಳೂರು ಸಹಕಾರ ನಗರದ ಕೊಡಿಗೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ. ಕೊಡಿಗೆಹಳ್ಳಿ ಪೊಲೀಸರ ವಶಕ್ಕೆ ಆ ನಕಲಿ ಸ್ಮಾರ್ಟ್ ವಾಚಿನ ಜೊತೆಗೆ ವಂಚನೆ ಮಾಡೋದಕ್ಕೆ ಹೊರಟಿದ್ದ ಕಾರಣಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಯ್ತು. ಪೊಲೀಸರು ಆ ನಕಲಿ ವ್ಯಾಪಾರಿಯ ಗಾಡಿ ನಂಬರ್ ಮೂಲಕ ಆತನ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಆತ ದ್ವಿಚಕ್ರ ವಾಹನವನ್ನು ಬಾಡಿಗೆಗೆ ಪಡ್ಕೊಂಡು ಆ ನಕಲಿ ವಸ್ತುಗಳ ಮಾರಾಟ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಆತ ಉತ್ತರ ಭಾರತದವ ವ್ಯಕ್ತಿ ಅನ್ನೋದು ಗೊತ್ತಾಗಿದೆ. ಆದರೆ ಇಂಥವರು ಸಾವಿರಾರು ಜನ ಇರ್ತಾರೆ. ಇಂಥವರ ಬೆನ್ನು ಬಿದ್ರೆ ಬೇರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಪೊಲೀಸರ ಅಸಹಾಯಕತೆಯೂ ಹೌದು. ಆದರೆ ಇಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳಬೇಕಾದ ವಿಚಾರ ಅಂದ್ರೆ, ಆತ ಕಸ್ಟಮ್ ಅಧಿಕಾರಿಗಳ ಹೆಸರನ್ನು ಬಳಸಿಕೊಂಡಿದ್ದು, ಜೊತೆಗೆ ಇಂಥ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಡಿಮೆ ಬೆಲೆಗೆ ಮಾರೋದರ ಮೂಲಕ ಇದರಲ್ಲಿ ಏನಾದ್ರೂ ಸ್ಫೋಟಕಗಳನ್ನು ಇಟ್ಟು ಸಿಡಿಸಿದರೂ ಆಶ್ಚರ್ಯ ಏನಿಲ್ಲ. ಹಾಗಾಗಿ ಇವು ಖಂಡಿತವಾಗಿಯೂ ನೆಗ್ಲೆಕ್ಟ್ ಮಾಡುವ ವಿಚಾರವೂ ಅಲ್ಲ. ಹೀಗೆ ನೆಗ್ಲೆಕ್ಟ್
ಮಾಡಿದ ಅನೇಕ ಕಡೆ ಬಾಂಬ್ ಸ್ಫೋಟಗಳು ನಡೆದಿವೆ. ಇತ್ತೀಚೆಗಷ್ಟೇ ದೆಹಲಿ ಹಾಗೂ ಕಾಶ್ಮೀರದಲ್ಲಿ ಇಂಥ ಬ್ಲಾಸ್ಟ್ ಗಳಾಗಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಮೇಲ್ನೋಟಕ್ಕೆ ಇದು ಸಣ್ಣ ವಿಚಾರ ಅಂತ ಕಡೆಗಣಿಸಬಹುದು, ಆದರೆ ಇದೇ ವಿಚಾರದಲ್ಲಿ ಏನಾದ್ರೂ ದೊಡ್ಡ ಅನಾಹುತ ಆದ್ರೆ ಆಗಲೇ ಅದರ ತೀವ್ರತೆ ಅರ್ಥವಾಗೋದು. ಏನೇ ಆದ್ರೂ ಜನ ಇಂಥ ಆಮಿಷಗಳಿಗೆ ಬಲಿಯಾಗದೆ ಇಂಥವರಿಂದ ದೂರ ಇದ್ದಷ್ಟು ಒಳ್ಳೆಯದು. ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.